ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸಿಂಪಲ್ ಅಂಡ್ ಈಸಿಯಾಗಿ ಮಾಡುವಂತ ಕಪ್ ಕೇಕ್ಸ್ ಚಾಕ್ಲೇಟ್ ಕಪ್ ಕೇಕ್ಸ್ ನ ಮಾಡ್ತಾ ಇದ್ದೀನಿ. ಚಾಕ್ಲೇಟ್ ಅಂದ್ರೆ ಮಕ್ಳಿಗಂತೂ ತುಂಬಾನೇ ಇಷ್ಟ. ಮಕ್ಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಕೂಡ ಇಷ್ಟ. ಇಲ್ಲಿ 1.5 ಕಪ್ ಮೈದಾ ಮಾತ್ರ ಯೂಸ್ ಮಾಡಿ 12ರಿಂದ 15 ಕಪ್ ಕೇಕ್ಸ್ ನ ಮಾಡ್ಕೊಂಡಿದ್ದೀನಿ. ತುಂಬಾ ಸುಲಭವಾಗಿ ಮಾಡಬಹುದು. ಓವನ್ ಇಂದಾನೇ ಮಾಡ್ಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ಟೈಮ್ ಕುಕ್ಕರ್ ಇಂದ ಹೇಗ್ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ವಿಡಿಯೋ ನೋಡೋಕ್ಕೂ ಮುನ್ನ ನನ್ನ ಚಾನಲ್ಗೆ ಯಾರ್ಯಾರು ಹೊಸಬ್ರು ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಆಲ್ ನೋಟಿಫಿಕೇಶನ್ ಬರಬೇಕು ಅಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ. ಸೊ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಪ್ರಕಾಶ್ ಕುಕಿಂಗ್ ಚಾನಲ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈಗ ಇಂಗ್ರೀಡಿಯೆಂಟ್ಸ್ ನ ನೋಡ್ಕೊಬರೋಣ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ ಆಗುವಷ್ಟು ಆಯಿಲ್ ನ ತಗೊಳ್ತಾ ಇದ್ದೀನಿ. ನೀವು ಇಂಗ್ರೀಡಿಯೆಂಟ್ಸ್ ನ ಕ್ವಾಂಟಿಟಿ ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಇನ್ಕ್ರೀಸ್ ಮಾಡ್ಕೋಬಹುದು. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಕೋಕೋ ಪೌಡರ್, ಚಾಕ್ಲೇಟ್ ಕಪ್ ಕೇಕ್ ಮಾಡ್ತಾ ಇರೋದ್ರಿಂದ ಕೋಕೋ ಪೌಡರ್ ಇಲ್ಲಾಂದ್ರೆ ಬರೀ ವೆನಿಲಾ ಕೂಡ ಹಾಕೊಬಹುದು. 1 ಕಪ್ ಆಗುವಷ್ಟು ಸಕ್ಕರೆ, ನೀವು ಸಕ್ಕರೆ ಪುಡಿ ಯೂಸ್ ಮಾಡೋದಾದ್ರೆ 1.5 ಕಪ್ ಯೂಸ್ ಮಾಡ್ಕೊಳ್ಳಿ. ಹಾಗೆ 1.5 ಕಪ್ ಆಗುವಷ್ಟು ಮೈದಾ ಇಲ್ಲ ಅಂದ್ರೆ ನೀವು ಗೋಧಿಲ್ ಕೂಡ ಮಾಡ್ಕೊಬಹುದು. ಆದ್ರೆ ನಾನಿಲ್ಲಿ ಫುಲ್ಲು ಮೈದಾ ಮಾಡ್ಕೊಳ್ತಾ ಇದ್ದೀನಿ. ಮೈದಾ ಮತ್ತೆ ಗೋಧಿ ಎರಡು ಮಿಕ್ಸ್ ಕೂಡ ಮಾಡ್ಕೊಬಹುದು. 1 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಮತ್ತು 2 ಚಿಟಿಕೆ ಆಗುವಷ್ಟು ಉಪ್ಪು, 1 ಮಗ್ ಆಗುವಷ್ಟು ಮಜ್ಜಿಗೆನ ತಗೊಂಡಿದ್ದೀನಿ. 1 ಮಗ್ ಅಂದರೆ 2 ಕಪ್ ಆಗುತ್ತೆ. ಸೊ ಮಜ್ಜಿಗೆ ಬದಲು ಹಾಲನ್ನ ಕೂಡ ಬಳಸ್ಕೊಬಹುದು. ಮತ್ತು 1 ಮೊಟ್ಟೆ, ಇದು ಮೊಟ್ಟೆ ಆಪ್ಷನಲ್, ಎಗ್ಲೆಸ್ ಕೂಡ ಮಾಡ್ಕೊಬಹುದು. ನೀವು ಯಾವುದೇ ಕೇಕ್ಗೆ ಎಗ್ ಹಾಕೋದ್ರಿಂದ ಅದು ಸ್ಪಾಂಜಿ ಆಗಿ ಬರುತ್ತೆ. ಸೊ ಎಗ್ ಇಲ್ಲ ಅಂದ್ರೆ ಅದು ಆಪ್ಷನಲ್. ಹಾಗೆ ವೆನಿಲಾ ಎಸೆನ್ಸ್ ನ ಕೂಡ ಹಾಕೋತಾ ಇದ್ದೀನಿ, ಅದು ಕೂಡ ಆಪ್ಷನಲ್. ಈಗ ನಾನೊಂದು ಮಿಕ್ಸಿಂಗ್ ಬೌಲ್ಗೆ 1.5 ಕಪ್ ಆಗುವಷ್ಟು ಮೈದಾನ ಹಾಕೊಳ್ತಾ ಇದ್ದೀನಿ. ನಾನು ಮೊದಲೇನೆ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಗಂಟಿಲ್ದೇ ಇರೋ ಹಾಗೆ ಜರಡಿ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಕೋಕೋ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಚಾಕ್ಲೇಟ್ ಎಸೆನ್ಸ್ ಕೂಡ ಆಡ್ ಮಾಡ್ಕೊಬಹುದು. 1 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ, 2 ಚಿಟಿಕೆ ಉಪ್ಪು. ಇಷ್ಟು ಇಂಗ್ರೀಡಿಯೆಂಟ್ಸ್ ನ ಹಾಕಾದ್ಮೇಲೆ ನೀಟಾಗಿ ಹ್ಯಾಂಡ್ ವಿಸ್ಕರ್ ಅಲ್ಲಿ ವಿಸ್ಕ್ ಮಾಡ್ಕೊಬೇಕು. ನೀಟಾಗಿ ಅಷ್ಟು ಐಟಮ್ಸ್ ಕಂಬೈನ್ ಆಗೋವರೆಗೂ ವಿಸ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ನೀವು ಅಕಸ್ಮಾತ್ ಸಕ್ಕರೆ ಪುಡಿ ಯೂಸ್ ಮಾಡೋದಾದ್ರೆ ನೀವು ಮೊದಲ ಐಟಮ್ಸ್ ಹಾಕಿದ್ರಲ್ಲ ಅದ್ರ ಜೊತೆನೆ ವಿಸ್ಕ್ ಮಾಡ್ಕೊಬಹುದು. ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಎಣ್ಣೆ, ಮಜ್ಜಿಗೆ, ಮೊಟ್ಟೆ ಮತ್ತು ವೆನಿಲಾ ಎಸೆನ್ಸ್ ಇಷ್ಟನ್ನು ಹಾಕ್ಕೊಂಡು ಎಲೆಕ್ಟ್ರಿಕ್ ವಿಸ್ಕರಲ್ಲಿ ನೀಟಾಗಿ ವಿಸ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 6ರಿಂದ 7 ನಿಮಿಷದವರೆಗೂ ಚೆನ್ನಾಗಿ ವಿಸ್ಕ್ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡ್ಮೇಲೆ ಓವನ್ನ 160 ಡಿಗ್ರಿಲಿ 4 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಳಕ್ ಇಟ್ಬೇಕು. ಬ್ಯಾಟರ್ ರೆಡಿ ಆಗಿ ಮತ್ತೆ ಓವನ್ನ ಪ್ರೀ ಹೀಟ್ ಮಾಡಕ್ ಇಟ್ಮೇಲೆ ಕಪ್ ಕೇಕ್ ಮೋಲ್ಡ್ಸ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪೇಪರ್ ಬದಲು ಸಿಲಿಕಾನ್ ನ ಯೂಸ್ ಮಾಡ್ತಾ ಇದ್ದೀನಿ. ಪೇಪರ್ ಕೂಡ ಯೂಸ್ ಮಾಡ್ಕೊಬಹುದು. ಪೇಪರ್ ಯೂಸ್ ಮಾಡೋದಾದ್ರೆ ಅಲ್ಲಿ ಮೋಲ್ಡ್ ಏನ್ ಕಾಣ್ತಾ ಇದೆ ಬ್ಲ್ಯಾಕ್ ಕಲರ್, ಅದಕ್ಕೂ ಕೂಡ ನೀವು ಆಯಿಲ್ ನ ಅಪ್ಲೈ ಮಾಡಿ ಆಮೇಲೆ ಪೇಪರ್ ಇರೋದ್ರಿಂದ ಅದು ನೀಟಾಗಿ ಕೂಡ ಕೂರುತ್ತೆ. ನಾನಿಲ್ಲಿ ಸಿಲಿಕಾನ್ ಯೂಸ್ ಮಾಡ್ತಾ ಇರೋದ್ರಿಂದ ಮೋಲ್ಡಿಗೇನೆ ಆಯಿಲ್ ಹಚ್ಕೊಳ್ತಾ ಇಲ್ಲ. ನಾನು ಡೈರೆಕ್ಟ್ ಆಗಿ ಸಿಲಿಕಾನ್ ಕಪ್ಸಿಗೆ ಏನಿದೆ ಅದಕ್ಕೆ ಆಯಿಲ್ ಹಚ್ಕೊಳ್ತಾ ಇದ್ದೀನಿ. ಬ್ಯಾಟರ್ ನ ಫಿಲ್ ಮಾಡ್ಕೊಬೇಕಾದ್ರೆ ಕಪ್ಗೆ ಫುಲ್ ಆಗುವಷ್ಟು ಬ್ಯಾಟರ್ ನ ಫಿಲ್ ಮಾಡಬೇಡ್ದು. ಅದು ನೀಟಾಗಿ ಬೇಕಾಗ್ಬೇಕಾದ್ರೆ ಅಂದ್ರೆ ಅದು ಬರುತ್ತಲ್ಲ, ಬೇಕಿಂಗ್ ಸೋಡಾ ಎಲ್ಲ ಹಾಕಿದೀವಲ್ಲ, ಸೊ ಅದು ಬರ್ಬೇಕಾದ್ರೆ ಈಚೆ ಉಬ್ಬುತ್ತೆ. ಸೊ ನೀವು ಒಂದು 1/4 ಭಾಗ ಇಲ್ಲ ಅರ್ಧ ಭಾಗ ತುಂಬಿಸ್ಬೇಕು. ಯಾಕಂದ್ರೆ ನಾವು ಮೋಲ್ಡಿಂದ ಕಪ್ ಕೇಕ್ ತೆಗಿತೀವಿ. ಸೊ ಅದ್ರದ್ದು ಸೈಜ್ ಮ್ಯಾಟರ್ ಆಗೋದಿಲ್ಲ. ನೀವು ಪೇಪರ್ ಅಲ್ಲಿ ಮಾಡೋದಾದ್ರೆ ನಮ್ಗೆ ಬೇಕಾದ್ರೆ ಅರ್ಧ ಫಿಲ್ ಮಾಡ್ಕೊಳ್ಳಿ, ಇಲ್ಲ 1/4 ಭಾಗ ಕೂಡ ಫಿಲ್ ಮಾಡ್ಕೊಬಹುದು. ನಾನಿಲ್ಲಿ 1/4 ಭಾಗ ಕೆಲವಕ್ಕೆ ಮತ್ತೆ ಅರ್ಧ ಭಾಗ ಕೆಲವಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಫಿಲ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಏರ್ ಬಬಲ್ಸ್ ಹೋಗೋವರೆಗೂ ನೀಟಾಗಿ ಟ್ಯಾಪ್ ಮಾಡ್ಕೊಬೇಕು.
ಈಗ ಅವನ್ನ ಸೆಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 160 ಡಿಗ್ರಿಲಿ 20 ಮಿನಿಟ್ಸ್ ಬೇಕ್ ಮಾಡ್ತಾ ಇದ್ದೀನಿ. ನೀವು 20 ಮಿನಿಟ್ಸ್ ಅಲ್ಲದೆ ಬ್ಯಾಟರ್ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ರೆ, ಇಲ್ಲ ನಿಮ್ಮ ಕಪ್ ಸೈಜ್ ಏನಿದೆ ಅದು ಜಾಸ್ತಿ ಇದ್ರೆ 24 ಮಿನಿಟ್ಸ್ ಕೂಡ ಬೇಕ್ ಮಾಡ್ಕೋಬಹುದು. ನನಗಿಲ್ಲಿ 20 ಮಿನಿಟ್ಸ್ ಪರ್ಫೆಕ್ಟ್ ಆಗಿ ಆಯಿತು. ಸೊ 20 ಮಿನಿಟ್ಸೇ ಇಟ್ಕೊಳ್ತಾ ಇದ್ದೀನಿ. ಈಗ ಕಪ್ ಕೇಕ್ ಪರ್ಫೆಕ್ಟ್ ಆಗಿದೆ ನೋಡಿ. ಅದು ಉಪ್ಪು ಬಂದಿರೋದು ನೋಡ್ರೆ ಗೊತ್ತಾಗ್ತದೆ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ಮೇಲ್ ಸ್ವಲ್ಪ ಕ್ರ್ಯಾಕ್ಸ್ ಬಿಡುತ್ತೆ, ನೋ ವರೀಸ್ ಆಫ್ ಇಟ್. ನಾನಿಲ್ಲಿ ಟೂತ್ ಪಿಕ್ ಟೆಸ್ಟ್ ಕೂಡ ಮಾಡಿ ತೋರಿಸಿದೆ. ಸೊ ಅದು ರೆಕಾರ್ಡ್ ಆಗಿಲ್ಲ. ಸೊ ಈಗ ನಮ್ಮ ಕಪ್ ಕೇಕ್ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ, ಸಕ್ಕತ್ತಾಗಿದೆ ಅಲ್ವಾ? ಟ್ರೈ ಇಟ್ ಅಟ್ ಹೋಮ್.